ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭೂತ ಪ್ರೇತ ಬಾಧೆ ನಿವಾರಣೆಗೆ ಏನು ಮಾಡಬೇಕು, ಯಾವ ತಾಂತ್ರಿಕ ಕ್ರಮಗಳಿಂದ ಪರಿಹಾರ ಸಿಗುತ್ತೆ, ಹಾಗೆ ಯಾವ ದೇವತೆಗಳ ಪೂಜೆಯಿಂದ ಸಮಸ್ಯೆಗೆ ನಿವಾರಣೆ ಆಗುತ್ತೆ ಅನ್ನುವಂಥ ಮಾಹಿತಿಯ ಬಗ್ಗೆ ತಿಳಿತಾ ಹೋಗೋಣ. ಹಾಗೆ ಈ ದಿನದ ಪಂಚಾಂಗ ಪರಿಹಾರಗಳ ಬಗ್ಗೆ ಮಾತಾಡೋಣ. ಹಾಗೆ ಎಲ್ಲ ರಾಶಿ ಫಲಗಳ ಬಗ್ಗೆ ಕೂಡ ತಿಳಿದುಕೊಳ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಡ್ಬಹುದಾ? ಖಂಡಿತ. ಓಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಹಯಗ್ರೀವದತ್ತ ಪರಬ್ರಹ್ಮಣೇ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಸೇವಾನಿರತರಾಗಿರ್ತಕ್ಕಂಥ ಹಾಗೆ ತಮ್ಮದೇ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಮತ್ತೊಬ್ಬ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಸನ್ಮಂಗಳದಾಯಕವಾಗಿ, ಆನಂದದಾಯಕವಾಗಿ, ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಅಭಿವೃದ್ಧಿಕಾರಕವಾಗಿರ್ತಕ್ಕಂಥ ಎಲ್ಲ ವಿಷಯದಲ್ಲೂ ಕೂಡ ಸನ್ಮಂಗಳವನ್ನು ಅನುಗ್ರಹಿಸಲಿ ಅಂತೇಳಿ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಶನಿವಾರ, ಬಹಳ ಮುಖ್ಯವಾಗಿ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಇರತಕ್ಕಂಥದ್ದು. ವಿಶೇಷವಾಗಿ ಏನಪ್ಪ ಅಂದರೆ, ಶನಿವಾರ ತ್ರಯೋದಶಿ ಬಂದಾಗ ಬಹಳ ಮುಖ್ಯವಾಗಿ ಶನಿ ಪ್ರದೋಷ ಅಂತ ಕರಿತೀವಿ. ಈ ಪ್ರದೋಷ ಅಂತಕ್ಕಂಥದ್ದು ಈಗ ನಾವು ದ್ವಾದಶ ಕಾಲಪುರುಷನ ಜಾತಕದಲ್ಲಿ ದ್ವಾದಶ ರಾಶಿಗಳನ್ನು ನೋಡಿದಾಗ ಮೀನರಾಶಿಗೆ, ಮೇಷರಾಶಿಗೆ, ಕುಂಭರಾಶಿಗೆ ಶನಿಯ ಪ್ರಭಾವ ಇರತಕ್ಕಂಥ 7.5 ಅಂತ ಕರಿತೀವಿ. ಜೊತೆಗೆ ಸಪ್ತಮದಲ್ಲಿ ವಿಶೇಷವಾಗಿ ಕನ್ಯಾ ರಾಶಿಯವರು ಕೂಡ ಇರತಕ್ಕಂಥದ್ದು, ಪಂಚಮ ಭಾವದಲ್ಲಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ, ಹೀಗೆ ಯಾವೆಲ್ಲ ಕಟಕ ರಾಶಿ ಮತ್ತು ಸಿಂಹರಾಶಿಯವರೆಗೂ ಕೂಡ ಅನ್ವಯಿಸ್ತಕ್ಕಂಥದ್ದಾಗುತ್ತೆ. ಹೀಗೆ ದಶಮ ಶನಿ, ಸಪ್ತಮ ಶನಿ, ಅಷ್ಟಮ ಶನಿ, ಸಾರ್ಧ ಶನಿ, ಪಂಚಮ ಶನಿ, ಚತುರ್ಥ ಶನಿ ಅಂತಕ್ಕಂಥ ಶನಿಯ ಒಂದು ಅಷ್ಟು ಪ್ರಭಾವಗಳಿದ್ದಾಗ ನಿಮಗೆ ನಡೀತಾ ಇರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸುಗಮವಾಗಿ ನಡೆಯದೆ ವಿಳಂಬ ಆಗ್ತಾ ಇರತಕ್ಕಂಥದ್ದಾಗುತ್ತೆ. ಅಂತಹ ಒಂದು ಸಮಸ್ಯೆಗಳಲ್ಲಿದ್ದಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ಇವತ್ತಿನ ದಿವಸ ಪ್ರದೋಷ ಕಾಲದಲ್ಲಿ ರುದ್ರಾಭಿಷೇಕ, ರುದ್ರನ ಆರಾಧನೆ, ಸಾಂಬಶಿವನ ಪ್ರಾರ್ಥನೆ, ಶನೇಶ್ಚರನ ದರ್ಶನ, ಶನೇಶ್ಚರನ ಪ್ರಾರ್ಥನೆ ಅತ್ಯಂತ ನಿಮಗೆ ಸುಲಲಿತವಾಗಿ ಒಂದು ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ಈ ಒಂದು ವಿಶೇಷ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಶನಿಯ ಜಪ, ಶನಿಯ ಧ್ಯಾನ, ಶನಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಸನ್ಮಂಗಳವಾಗುತ್ತೆ. ಈಶ್ವರನ ಧ್ಯಾನ, ಈಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ, ಇನ್ನೂ ಸನ್ಮಂಗಳವಾಗುತ್ತೆ. ರುದ್ರಾಭಿಷೇಕಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ನೆರವೇರಿಸುವಂಥದ್ದನ್ನು ಮಾಡಿ, ನಿಮಗೆ ಶಕ್ತಿ ಇದ್ದಂಥವರು, ಶಕ್ತಿ ಇಲ್ಲದೆ ಇರತಕ್ಕಂಥವ್ರು ಮನೆಯಲ್ಲೇ ಕೂತ್ಕೊಂಡು ಒಂದು ಸಣ್ಣದಾಗಿರ್ತಕ್ಕಂಥ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅಂತೇಳಿ ಆ ಶನೈಶ್ಚರನ ಪ್ರಾರ್ಥನೆ ಮಾಡೋದ್ರಿಂದ ಸಮಸ್ತ ವಿಧವಾದ ಸನ್ಮಂಗಳು ಉಂಟಾಗುತ್ತೆ. ಆಂಜನೇಯನ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಕೊಟ್ಟು ಪೂಜೆ ಮಾಡಿ, ಶನಿಯ ಸನ್ನಿಧಾನದಲ್ಲಿ 19 ಪ್ರದಕ್ಷಿಣೆಗಳನ್ನು ಹಾಕುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ನವಗ್ರಹಗಳಲ್ಲಿರ್ತಕ್ಕಂಥ ಶನಿ ಸನ್ನಿಧಾನದಲ್ಲಿ ಬೇಕಾದರೂ ದೀಪ ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಬೋದು. ಸಾಯಂಕಾಲ 4ರಿಂದ 6:30 ತನಕ, ಬೆಳಗ್ಗೆ ವಿಶೇಷವಾಗಿ 6ರಿಂದ 7 ಆಯಿತು, ಮತ್ತು 12ರಿಂದ 1 ಗಂಟೆ ತನಕ ಈ ಶನಿಯ ಓರ ಅಂತಕ್ಕಂಥದ್ದು ಇರುತ್ತೆ. ಅರ್ಕ ಶುಕ್ರ ಬುಧಶ್ಚಂದ್ರ ಮಂದ ಜೀವದ ರಾಸುತ ಅಂತೇಳಿ ಆ ಮಂದಕರಣ ಆಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲಿ ಮಂದ ಆಗ್ತಾ ಇರತಕ್ಕಂಥದ್ದು, ನಿಧಾನ ಆಗ್ತಾ ಇರತಕ್ಕಂಥದ್ದು, ಹೀಗೆ ಹಲವಾರು ಸಮಸ್ಯೆಗಳಲ್ಲಿರ್ತಕ್ಕಂಥ ಹಣಕಾಸಿನ ವಿಚಾರ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ವೈವಾಹಿಕ ಸಮಸ್ಯೆ ಇರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪ್ರಾರ್ಥನೆ ಫಲ ಕೊಟ್ಟೇ ಕೊಡ್ತಕ್ಕಂಥದ್ದಾಗುತ್ತೆ. ಪ್ರಾರ್ಥಿಸಿ, ಸನ್ಮಂಗಳವಾಗಲಿ. ಗುರುಗಳೇ, ಹಾಗೆ ಈ ದಿನದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ? ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ.
ಇವತ್ತಿನ ವಿಶೇಷವಾಗಿರ್ತಕ್ಕಂಥ ರಾಶಿಫಲವನ್ನು ನೋಡಿದಾಗ ವಿಶೇಷವಾಗಿ ಇವತ್ತು ಏನಪ್ಪ ಅಂದರೆ ಮೇಷರಾಶಿಯಲ್ಲಿ ಕುಜನೊಟ್ಟಿಗೆ ಚಂದ್ರನ ಸ್ಥಿತಿ ಇರತಕ್ಕಂಥದ್ದು, ವೃಷಭದಲ್ಲಿ ರವಿ ಇರತಕ್ಕಂಥದ್ದು, ಮತ್ತು ಮಿಥುನದಲ್ಲಿ ವಿಶೇಷವಾಗಿ ಬುಧ ಮತ್ತು ಮಾಂದಿ ಸಂಯೋಜನೆ ಇದೆ. ಇನ್ನು ಖಡ್ಗರಾಶಿಯಲ್ಲಿ ಶುಕ್ರ ಮತ್ತು ಗುರುಗಳ ಸಂಯೋಜನೆ ಇರತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಕೇತು ಸಂಯೋಜನೆ ಇದೆ, ಕುಂಭದಲ್ಲಿ ರಾಹು, ಮೀನದಲ್ಲಿ ಶನಿ ಇರತಕ್ಕಂಥದ್ದಾಗುತ್ತೆ. ಇದರಲ್ಲಿ ನಾವು ಫಲವನ್ನು ಕಾಣಿದಾಗ ಬಹಳ ಮುಖ್ಯವಾಗಿ ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ, ಸಾಲಬಾಧೆ ನಿವೃತ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಮಾನಸಿಕ ಒತ್ತಡ ಇದ್ದಾಗಿಯೂ ಕೂಡ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳ ಒಟ್ಟಿಗೆ ನಿಮ್ಮ ಲಕ್ಷ್ಯವನ್ನು ವಹಿಸಿದಾಗ ಇವತ್ತಿನ ದಿವಸ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ಪ್ರಾರ್ಥನೆ, ಸಾಂಬಶಿವನ ದರ್ಶನ, ಆಂಜನೇಯನ ದರ್ಶನ ಮೇಷರಾಶಿಯವರಿಗೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸರ್ಕಾರೇತರ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಇರ್ಬೋದು, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿರ್ಬೋದು, ಏನಾದರೂ ಸಣ್ಣ ಪುಟ್ಟದಾದಂಥ ಮಾನಸಿಕ ಒತ್ತಡಗಳು ಇರತಕ್ಕಂಥದ್ದಾಗಿರುತ್ತೆ. ಭೂ ವ್ಯವಹಾರಾದಿಗಳಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಪ್ರಯಾಣದಲ್ಲಿ ಇವತ್ತಿನ ದಿವಸ ಎಚ್ಚರವಹಿಸಿ. ಕಣ್ಣಿನ ತೊಂದರೆ ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ಶ್ರೀನಿವಾಸನ ದರ್ಶನ, ಲಕ್ಷ್ಮೀ ಶ್ರೀನಿವಾಸನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಸ್ವಲ್ಪ ಮಾನಸಿಕ ಒತ್ತಡ ಮತ್ತು ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಜನಪ್ರಿಯ ವ್ಯಕ್ತಿಗಳಿಗೆ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಮಾನಸಿಕ ಒತ್ತಡಗಳು, ಅಥವಾ ಸಮಾಜಮುಖವಾಗಿ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥದ್ದು, ಸಾರ್ವಜನಿಕ ಕ್ಷೇತ್ರದಲ್ಲಿದ್ದಂಥವ್ರಿಗೆ ಏನಾದರೂ ಕೂಡ ಒತ್ತಡಗಳು ಇರತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರ ಸಮಾಗಮನ ಆಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಪ್ರಯಾಣಕ್ಕೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಮಿಥುನ ರಾಶಿಯವರು ನಿಮ್ಮೆಲ್ಲ ಪ್ರಾರ್ಥನೆ ಕೂಡ ಸನ್ಮಂಗಳವಾಗುವ ಸಲುವಾಗಿ ಶನೈಶ್ಚರನ ಪ್ರಾರ್ಥನೆ, ಆಂಜನೇಯನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿ. ವಿರೋಧಿಗಳ ಮೇಲೆ ಸ್ವಲ್ಪ ಇವತ್ತಿನ ದಿವಸ ನಿಗಾ ವಹಿಸಿ. ಏನಾದರೂ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು ಇವತ್ತಿನ ದಿವಸ. ಸಂಸಾರದಲ್ಲಿ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ವಾಹನಕ್ಕೆ ಸಂಬಂಧಪಟ್ಟ ವಿಚಾರದಲ್ಲೂ ಕೂಡ ಇವತ್ತಿನ ದಿವಸ ಲಾಭಪ್ರದವಾಗಿರ್ತಕ್ಕಂಥದ್ದು. ಕಟಕರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ರಾಮಚಂದ್ರನ ದರ್ಶನ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತೇಳಿ ರಾಮಧ್ಯಾನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಫಲವನ್ನು ನೋಡಿದಾಗ ಇವತ್ತು ಅತ್ಯಾಪ್ತರೊಟ್ಟಿಗೆ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ದುಡುಕು ನಿರ್ಧಾರಗಳನ್ನು ಮಾಡಬೇಡಿ. ಯಾವುದೇ ವಿಚಾರವನ್ನಾದರೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇನ್ನೊಬ್ಬರೊಟ್ಟಿಗೆ ಸಮಾಲೋಚಿಸಿ ಆ ಒಂದು ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ವಿಶೇಷ ಸ್ಪಂದನೆ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಪ್ರಯಾಣದಲ್ಲೂ ಕೂಡ ಸುಖಕರವಾಗಿರ್ತಕ್ಕಂಥದ್ದು. ಸ್ವಲ್ಪ ವಿಶೇಷವಾಗಿ ಕುಟುಂಬದೊಂದಿಗೆ ಎಲ್ಲಾದರೂ ಕೂಡ ಪ್ರಯಾಣ ಮಾಡಬಹುದಾದಂಥ ಒಂದು ಸುಯೋಗ. ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಡಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆಯನ್ನು ಕಾಣುವಂತಹ ಒಂದು ಸುಯೋಗ ಇರತಕ್ಕಂಥದ್ದು. ಉದ್ಯೋಗ ರಂಗದಲ್ಲೂ ಕೂಡ ಅಡೆತಡೆಗಳಿದ್ದಂಥದ್ದೆಲ್ಲವೂ ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಶತ್ರುಗಳ ಮೇಲೆ ಜಯ ಸಾಧಿಸಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವಾಹನಗಳ ಚಾಲನೆ ಮಾಡ್ತಕ್ಕಂಥ ಎಲ್ಲ ವಾಹನ ಚಾಲಕರು ಕೂಡ ಸ್ವಲ್ಪ ಇವತ್ತಿನ ದಿವಸ ಜಾಗೃತಿ ವಹಿಸ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಆಂಜನೇಯನ ದರ್ಶನ ಮಾಡಿ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಗಣ್ಯ ವ್ಯಕ್ತಿಗಳ ಭೇಟಿ ಆಗ್ತಕ್ಕಂಥದ್ದು, ಗುರುಗಳ ಭೇಟಿ ಆಗ್ತಕ್ಕಂಥದ್ದು, ಅಥವಾ ಕುಟುಂಬದ ಸದಸ್ಯರ ಅಥವಾ ಬಂಧುಗಳನ್ನು ಭೇಟಿ ಆಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಹೊಸದಾಗಿರ್ತಕ್ಕಂಥ ಏನಾದರೂ ವ್ಯಾಪಾರ ವ್ಯವಹಾರಾದಿಗಳ ಬಗ್ಗೆ ಚರ್ಚಿಸುವಂತಹ ಒಂದು ಸುಯೋಗ ಇರ್ತಕ್ಕಂಥದ್ದು. ತುಲಾರಾಶಿಯವರು ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಮಂಗಳವನ್ನು ಕಾಣುವ ಸಲುವಾಗಿ ರಾಮಚಂದ್ರನ ದರ್ಶನ, ಲಕ್ಷ್ಮೀ ಶ್ರೀನಿವಾಸನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃತ್ತಿಯಲ್ಲಿ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲೂ ಕೂಡ ಸುಖಕರವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮನೆಯಲ್ಲಿ ಸ್ವಲ್ಪ ಸಾಮರಸ್ಯದ ಕೊರತೆ ಉಂಟಾಗ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಹೂಡಿಕೆಗಳಲ್ಲಿ ಎಚ್ಚರವಹಿಸಿ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವಾಗುವ ಸಲುವಾಗಿ ಆಂಜನೇಯನ ದರ್ಶನ ಮಾಡ್ಕೊಳ್ಳಿ. ಆಂಜನೇಯನ ಪ್ರಾರ್ಥನೆ ಮಾಡಿ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುಗಳೇ, ಈ ದಿನದ ವಿಶೇಷದ ಬಗ್ಗೆ ಮಾತಾಡೋದಾದರೆ ಭೂತ ಪ್ರೇತ ಬಾಧೆ ನಿವಾರಣೆಗೆ ಏನು ಮಾಡಬೇಕು? ನಮಗಿದು ಎರಡು ಆಧಾರ ಸ್ತಂಭಗಳಿದ್ದಾಗ, ಅಂದರೆ ಎರಡು ತೊಂದರೆಗಳ ಆಧಾರ ಸ್ತಂಭಗಳು ಅಂತ ಕರಿಬೋದು. ಭೂತ ಪ್ರೇತ ಬೇರೆ, ಭೂತಗಳು ಬೇರೆ, ಪ್ರೇತಗಳು ಬೇರೆ. ಈ ಪ್ರೇತ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮ್ಮನ್ನು ಅಗಲಿದಂಥವರು, ಅವರಿಗೆ ಸರಿಯಾದ ಸದ್ಗತಿ ಸಿಗದೇ ಇದ್ದಾಗ ಅವರು ತ್ರಿಶಂಕು ಸ್ಥಿತಿಯಲ್ಲಿ ಆತ್ಮರೂಪದಲ್ಲಿ ಪ್ರೇತವಾಗಿ ಇರತಕ್ಕಂಥದ್ದನ್ನು ಪ್ರೇತಬಾಧೆ ಅಂತ ಕರಿತೀವಿ. ಭೂತಬಾಧೆ ಅಂದರೆ ಬಹಳ ಮುಖ್ಯವಾಗಿ ಈಗ ಯಾವುದೋ ಒಂದು ಸಂದರ್ಭದ ಅನುಸಾರದಲ್ಲಿ ಎಲ್ಲೋ ಹೋಗಿರ್ತೀವಿ, ಅಥವಾ ನಮ್ಮ ಮೇಲೆ ಸ್ವಲ್ಪ ಭೂತಗಣಗಳ ಆವಾಹನೆಯನ್ನು ಮಾಡಿ ನಮ್ಮನ್ನು ಕೂಡ ಬಂಧನ ಮಾಡತಕ್ಕಂಥ ಒಂದು ತಂತ್ರ ಇದು ಭೂತಗಣಾರಾಧನೆ ಅಂತಕ್ಕಂಥದ್ದು. ಈ ಭೂತಾಧಿಪನ ಯಾರಪ್ಪ ಅಂದರೆ ಸಾಕ್ಷಾತ್ ಪರಮೇಶ್ವರನೇ. ಅವನ
ಗಣದೇವತೆಗಳು ಅವನ ಆಣಿ ದೇವತೆಗಳಂತ ನಾವು ಕರಿತೀವಿ. ಅವುಗಳನ್ನು ಯಾಕಂದರೆ ಯಾವುದೋ ಒಂದು ನಮ್ಮ ವಾಮಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಕ್ಕಂಥ ಒಂದು ವಿಧಾನ ಇದು. ಮೊದಲನೇದಾಗಿ ಪ್ರೇತಬಾಧೆಗಳನ್ನು ನಾವು ತಗೊಂಡ್ಬಿಡೋಣ. ಈ ಪ್ರೇತಬಾಧೆ ಅಂತಕ್ಕಂಥದ್ದು ಸಹಜವಾಗಿ ಎಲ್ಲರ ಬಾಯಲ್ಲೂ ಬರ್ತಕ್ಕಂಥ ಒಂದು ವಾಕ್ಯ. ನಿಮಗೆ ಪ್ರೇತಬಾಧೆ ಇದೆ, ಪ್ರೇತಬಾಧೆ ಇದೆ ಅಂದರೆ ಸೂರ್ಯನೊಟ್ಟಿಗೆ, ರವಿಯೊಟ್ಟಿಗೆ, ಚಂದ್ರನೊಟ್ಟಿಗೆ ಮತ್ತು ಒಂದು ಚಂದ್ರನೊಟ್ಟಿಗೆ ಮತ್ತು ವಿಶೇಷವಾಗಿ ಗುರುವಿನೊಟ್ಟಿಗೆ ಈ ಪಾಪಗ್ರಹಗಳಾಗಿರ್ತಕ್ಕಂಥ ವಿಶೇಷವಾಗಿ ಕೇತು ಮತ್ತು ರಾಹುವಿನ ಸಂಯೋಜನೆ ಬಂದಾಗ, ರವಿಚಂದ್ರ ಮತ್ತು ಗುರುವಿನ ಸಂಯೋಜನೆ ಬಂದಾಗ ಈ ಒಂದು ಪ್ರೇತಬಾಧೆ ಅಂತಕ್ಕಂಥದ್ದು ಬರುತ್ತೆ. ಎರಡನೇದಾಗಿ ಕುಜನು ಅಥವಾ ವಿಶೇಷವಾಗಿ ಕೇತು ಕುಜರ ಸಂಯೋಜನೆ ಬಂತು ಅಥವಾ ಶುಕ್ರರ ಕೇತು ಸಂಯೋಜನೆ ಬಂತು ಅಂದರೆ ಶಾಪವಾಗಿ ಮಾರ್ಪಡ್ತಕ್ಕಂಥದ್ದಾಗುತ್ತೆ. ಈ ಶಾಪ ಮತ್ತು ಬಾಧೆ ಅಂತಕ್ಕಂಥದ್ದು ಬೇರೆ. ಶಾಪದಿಂದಲೂ ಬಾಧೆ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಪ್ರೇತಗಳಿಂದ ಅಂದರೆ ಪ್ರೇತ ಅಂತಕ್ಕಂಥದ್ದು ನಮ್ಮನ್ನು ಬಿಟ್ಟು ಹೋದ ನಮ್ಮ ಕುಟುಂಬದಲ್ಲಿ ಸದಸ್ಯರೋ, ನಮ್ಮ ಮಿತ್ರರೋ, ನಮ್ಮ ಮಕ್ಕಳು, ನಮ್ಮ ತಂದೆಯೋ, ತಾಯಿಯೋ, ಅಜ್ಜನೋ, ಅಜ್ಜಿಯೋ, ಹೀಗೆ ಯಾರೆಲ್ಲ ನಮ್ಮನ್ನು ಅಕಾಲ ಮರಣದಲ್ಲಿ ಬಿಟ್ಟು ಹೋಗ್ತಕ್ಕಂಥ, ಅವ್ರಿಗೆ ಸದ್ಗತಿ ಸಿಗದೆ ಇರತಕ್ಕಂಥದ್ದು, ಮೋಕ್ಷ ಅಂತಕ್ಕಂಥದ್ದು ಯಾವ ಮನುಷ್ಯನಿಗೂ ಸಿಗಲ್ಲ. ನಾವು ಮೋಕ್ಷ ನಾರಾಯಣ ಬಲಿ ಅಂತ ಒಂದು ಶಾಸ್ತ್ರದಲ್ಲಿ ಮಾಡ್ತಕ್ಕಂಥ ವಿಧಾನ ಇದೆ. ಮೋಕ್ಷ ನಾರಾಯಣ ಬಲಿ ಅಂದರೆ ಆ ಮಂತ್ರಪೂರ್ವಕವಾಗಿ ಅಲ್ಲಿ ತನಕ ಅವ್ರಿಗಿದ್ದಂಥ ಸಮಸ್ಯೆಗೆ ಅದಕ್ಕೆ ಮುಕ್ತಿ ಸಿಗುತ್ತೆ ಹೊರತು ಪ್ರೇತಕ್ಕೆ ಯಾವುದೇ ಕಾರಣಕ್ಕೂ ಮುಕ್ತಿ ಸಿಗ್ತಕ್ಕಂಥದ್ದಲ್ಲ. ಯಾಕೆಂದರೆ ಆತ್ಮ ಅದನ್ನು ಯಾರು ಯಾವುದೇ ವಿಧವಾದ ಅಗ್ನಿಯಿಂದ ದಹಿಸಲಿಕ್ಕಾಗಲ್ಲ, ನೀರಿನಿಂದ ನಾಶ ಮಾಡಲಿಕ್ಕಾಗಲ್ಲ, ವಸ್ತುವಿನಿಂದ ನಾಶ ಮಾಡಲಿಕ್ಕಾಗಲ್ಲ, ಅಸ್ತ್ರದಿಂದ ನಾಶ ಮಾಡೋಕ್ಕಾಗಲ್ಲ. ಅದು ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ. ಯಾವ ಆತ್ಮವನ್ನು ಅದಕ್ಕೆ ಆ ಸಾವನ್ನ ಪದನೇ ಇಲ್ಲ. ಕೇವಲ ದೇಹಯುಕ್ತವಾಗಿ ಬಂದಂಥ ದೇಹಕ್ಕೆ ಮಾತ್ರ ನಾವು ಸಾವು ಅಂತಕ್ಕಂಥದ್ದನ್ನ ಒಂದು ಅಂತ್ಯದವರೆಗೆ ಇವಾಗ ಎಲ್ಲ ವಸ್ತುಗಳಲ್ಲೂ ಕೂಡ ವ್ಯಾಲಿಡಿಟಿ ಅಂತ ಇರತಕ್ಕಂಥದ್ದು ಇರುತ್ತೆ. ಹಾಗೆ ದೇಹಕ್ಕೂ ಕೂಡ ಒಂದಷ್ಟು ಸಮಯದ ಒಂದು ಆ ಸಮಯ ತನಕ ಮಾತ್ರ ಇರತಕ್ಕಂಥದ್ದಾಗುತ್ತೆ. ಈ ಪ್ರೇತ ಬಾಧೆ ನಿವಾರಣೆ ಮಾಡತಕ್ಕಂಥದ್ದು ಪದ್ಧತಿ ವೈದಿಕ ಪದ್ಧತಿಯಲ್ಲಿದೆ. ವಾಮಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ದಕ್ಷಿಣಾಚಾರ ಮತ್ತು ವಾಮಾಚಾರ ವೈದಿಕ ಪದ್ಧತಿಯಲ್ಲಿ ಮಾಡ್ತಕ್ಕಂಥ ಒಂದಷ್ಟು ಶಾಂತಿ ಪುರಸ್ಕಾರಗಳೊಟ್ಟಿಗೆ ಪ್ರೇತ ಬಾಧೆಯನ್ನು ನಿವೃತ್ತಿ ಮಾಡ್ಬೋದು. ಆದರೆ ಭೂತಬಾಧೆಗಳನ್ನು ತಾಂತ್ರಿಕವಾಗೇ ಮಾಡಬೇಕಾಗಿರ್ತಕ್ಕಂಥದ್ದು. ತಂತ್ರದೇವತೆಗಳಂದರೆ ನಮಗೆ ಮೊದಲನೇದಾಗಿ ಉಡ್ಡೀಶ ತಂತ್ರ ಅಂತಕ್ಕಂಥದ್ದು ರಾವಣನಿಂದ ಬಂದಿರತಕ್ಕಂಥದ್ದು. ಈ ತಂತ್ರದಲ್ಲಿ ಅನೇಕ ರೀತಿಯಾದಂಥ ಪರಿಹಾರಗಳಿರ್ತಕ್ಕಂಥದ್ದಿದೆ. ಇದರಲ್ಲಿ ನಾವು ಪ್ರಧಾನವಾಗಿ ತೆಗೆದುಕೊಳ್ತಕ್ಕಂಥದ್ದು ಏನಪ್ಪ ಅಂದರೆ, ಈಗ ನಾವು ಶರಬೇಶ್ವರ ಅಂತ ಕರಿತೀವಿ. ಶರಬೇಶ್ವರನ ಪರಮೇಶ್ವರನ ಅಪರಾವತಾರ ಭೈರವ, ಒಟುಕ ಭೈರವನ ಅಷ್ಟವಿಧವಾಗಿರ್ತಕ್ಕಂಥ ಭೈರವನಿದ್ದಾನೆ. ಅದು ಉನ್ಮಾತ್ತ ಭೈರವನಿರ್ಬೋದು, ಎಲ್ಲ ರೀತಿಯಲ್ಲಿ ಇರ್ತಕ್ಕಂಥ ಭೈರವ ತಂತ್ರದಲ್ಲೂ ಕೂಡ ಇದೆ. ಭೈರವ ತಂತ್ರದಲ್ಲೂ ಕೂಡ ಇದೊಂದು, ಯಾಕಂದರೆ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನು ಕೊಡ್ತಕ್ಕಂಥದ್ದೇ ಈ ಒಂದು ತಂತ್ರದಲ್ಲಿ ಬರ್ತಕ್ಕಂಥದ್ದು. ಮತ್ತು ಅಥರ್ವಣ ಭದ್ರಕಾಳಿ ಅಂತ ನಾವು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಏನು ಕರಿತೀವೋ ಈ ಎಲ್ಲ ಮಂತ್ರಗಳು ಕೂಡ ಅಥರ್ವಣ ವೇದದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಈ ಅಥರ್ವಣ ವೇದ ಅಂತಕ್ಕಂಥದ್ದು ಅತ್ಯಂತ ಪುರಾತನಯುಕ್ತವಾಗಿರ್ತಕ್ಕ, ಋಗ್ವೇದ ಎಷ್ಟು ಹಳೆಯದಾಗಿರುತ್ತೋ ಅಷ್ಟೇ ತತ್ಸಮಾನವಾಗಿ ಬಂದಿರತಕ್ಕಂಥದ್ದು ಅಥರ್ವಣ ವೇದ. ಈ ಅಥರ್ವಣ ವೇದದಲ್ಲಿ ಒಂದೊಮ್ಮೆ ಚರಕ ಸಂಹಿತೆಯನ್ನು ನೋಡಿದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಾದಂಥ ಪರಿಷ್ಕಾರಗಳು ಅದರಲ್ಲಿದ್ದಾವೆ. ಇನ್ನೊಂದೊಮ್ಮೆ ಈ ರೀತಿಯಾಗಿ ನೋಡಿದಾಗ ಅಥರ್ವಣ ವೇದದಲ್ಲಿ ಎರಡು ಕಣ್ಣಿನ ಹಾಗೆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಒಂದು ಬಾಧೆಯನ್ನು ನಿವೃತ್ತಿ ಮಾಡ್ತಕ್ಕಂಥದ್ದು. ಆರೋಗ್ಯ ಸಮಸ್ಯೆ ಬಂದಾಗಲೂ ಮನುಷ್ಯನಿಗೆ ಕಷ್ಟ ಆಗುತ್ತೆ. ಪ್ರೇತ ಬಾಧೆ ಬಂದಾಗಲೂ, ಇದು ಭೂತಬಾಧೆ ಬಂದಾಗಲೂ ಕೂಡ ಮನುಷ್ಯನಿಗೆ ಕಷ್ಟ ಆಗುತ್ತೆ. ಇದರಲ್ಲಿ ಸಾಕಷ್ಟು ವಿಧಾನಗಳಿರ್ತಕ್ಕಂಥದ್ದು, 1200 ವಿಧಾನಗಳಿದ್ದಾವೆ. ಮನುಷ್ಯನ ಕಣ್ಣಿನಿಂದ ಆಗಿ ಈಗ ನರಗಳನ್ನು ಕೂಡ ನಾವು ಅಲುಗಾಡಿಸುವಂಥ ಒಂದು ಮಾಂತ್ರಿಕ ತಂತ್ರ ಇರ್ತಕ್ಕಂಥದ್ದಿದೆ. ಕೆಲವರು ನಾವು ನೋಡ್ತೀವಿ ಕೈಕಾಲು ಬಿದ್ದೋಗೋ ರೀತಿಯಲ್ಲಿ ಮಾಡಿರ್ತಾರೆ. ಪಾಪ ಎಲ್ಲ ಚೆನ್ನಾಗಿರ್ತಾರೆ, ಕೈಕಾಲು ಸ್ವಾಧೀನ ಇಲ್ಲದೆ ಇರ್ತಕ್ಕ, ಅಂದರೆ ಆ ಸ್ವಾಧೀನ ರಹಿತವಾಗಿ ಮಾಡ್ತಕ್ಕಂಥ ಶಕ್ತಿ ಏನಾದರೂ ಇದ್ದರೆ ಅದು ಭೂತಾರಾಧನೆಯಿಂದ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಕೇರಳದಲ್ಲಿ ಮಾಡ್ತಾರೆ. ಈ ಪದ್ಧತಿ ದಕ್ಷಿಣ ಪ್ರಾಂತ್ಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಚಲಿತದಲ್ಲಿದೆ. ಆದರೆ ನಾವು ನಾರ್ತ್ಗೆ ಹೋದಾಗ ಇದಲ್ಲ, ಅದು ಬೇರೆ ಥರ ಮಾಡ್ತಕ್ಕಂಥವ್ರು ಆಗ್ತಾರೆ. ಈ ಭೂತ ಬಾಧೆಗಳಿದ್ದಂಥವ್ರಿಗೆ ಮೊದಲನೇದಾಗಿ ಕನಸಿನಲ್ಲಿ ಕೆಟ್ಟ ಕನಸುಗಳು ಬರ್ತಾ ಇರ್ತಕ್ಕಂಥದ್ದು ಆಗುತ್ತೆ. ಗುರುಗಳೇ, ಮಂಗಳ ಅಂತ ಹೇಳಿ ಒಬ್ರು ಕಾಲರ್ ವೇಟ್ ಮಾಡ್ತೀರಿ. ಮಂಗಳ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಾಂ ಸರಿ, 1 ರಿಂದ 30 ಒಂದು ಸಂಖ್ಯೆನ ಆಯ್ಕೆ ಮಾಡಿ. ಹೇಳಿ. 18. ಹಾಂ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ತಾವೇಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಗುರುಗಳೇ, ಒಂದು ಜಮೀನು ಸೇಲ್ಗಿಟ್ಟಿದ್ದೀವಿ ನಮ್ಮದು. ಅದು ಆಯ್ತದ ಆಗಲ್ವಾ ಅಂತ ನೋಡಿ ಗುರುಗಳೇ. ಸ್ವಲ್ಪ ವಿಳಂಬ ಆಗುತ್ತೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ, ಆದರೂ ಆಗಲ್ಲ ಅಂತಲ್ಲ ಗುರುಗಳೇ, ವಿಳಂಬ ಆಗ್ತಾ ಇದೆ. ಅದು ಇವತ್ತೇ ಅಲ್ಲ, ತುಂಬ ದಿನಗಳಿಂದನೇ ಇಟ್ಟಿದ್ದೀರಲ್ವಾ? ಹೌದು ಗುರುಗಳೇ. ನೀವೊಂದು ಕೆಲಸ ಮಾಡಿ ತಾಯಿ, ಎಲ್ಲಿ ಯಾರ ಹೆಸರಲ್ಲಿದೆ ಅದು? ನಮ್ಮ ಹೆಸರಲ್ಲಿ ಇದೆ ಗುರುಗಳೇ. ಎಲ್ಲಿ ನಿಮ್ದು? ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನೀವು? ನಾವು ಬೈರಮಂಗ್ಲ. ಬೈರಮಂಗ್ಲ. ಒಂದು ಕೆಲಸ ಮಾಡ್ಬೋದಾ?
ನೀವು ಒಮ್ಮೆ ನಮ್ಮನ್ನು ಕಚೇರಿಯನ್ನು ಸಂಪರ್ಕಿಸಿ. ಅದಕ್ಕಿಂತ ಮುಂಚೆ ಇದೊಂದು ಪ್ರಯತ್ನ ಮಾಡಿ. ಏನು ಮಾಡಬೇಕಪ್ಪ ಅಂದರೆ, ಮನೆಯಲ್ಲಿ 4 ದಿನಗಳ ಕಾಲ, ವಿಶೇಷವಾಗಿ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಈ 4 ದಿನಗಳ ಕಾಲ ವಿಶೇಷವಾಗಿ ಹುಣಸೆ ಹಣ್ಣು ಬರುತ್ತಲ್ಲಮ್ಮ, ಗುರುಗಳೇ, ಆ ಒಂದು ಭೂಮಿಯ ಮಣ್ಣನ್ನು ಒಂದು ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನ ಅಂತ ಕರಿತೀವಿ ನಾವು. ಎಲ್ಲಾದರೂ ಆಗ್ಬೋದು, ಬ್ರಹ್ಮಸ್ಥಾನ ಮಧ್ಯಸ್ಥಾನದಲ್ಲಿ ಒಂದು ಸ್ವಲ್ಪ ಮಣ್ಣು ತೊಗೊಂಡು ಬನ್ನಿ. ಅಲ್ಲಿ ನೀವು ಗುರುತಿಟ್ಬಿಟ್ಟು ಬರಬೇಕು, ಓಕೆನಾ? ತಗೊಂಡು ಬಂದು 4 kg ಹುಣಸೆ ಹಣ್ಣನ್ನು 4 ತಿಂಗಳಲ್ಲಿ ಮಾಡಬೇಕು. ಅಂದರೆ 4 ವಾರದಲ್ಲಿ ಮಾಡ್ಬೋದು, 4 ಸಲ ಮಾಡ್ಬೋದು, ತಿಂಗಳಲ್ಲಿ 4 ಸಲನೂ ಮಾಡ್ಬೋದು. 4 kg ಹುಣಸೆ ಹಣ್ಣನ್ನು 1 kg ಚೆನ್ನಾಗಿ ಕಿವುಚಿಬಿಟ್ಟು ದಕ್ಷಿಣ ದಿಕ್ಕು, ನಿಮ್ಮ ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿಟ್ಟು ಆ ಮಧ್ಯದ ಮಣ್ಣನ್ನು ತಗೊಂಡು ಬಂದು ಅದರಲ್ಲಿ ಹಾಕಿ, ಕೊನೆಯದಾಗಿ ಶನಿವಾರದ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಬೆಳಗ್ಗೆನೇ ಮಾಡಬೇಕು ನೀವು ಅದನ್ನು. ಆ ಮಧ್ಯಭಾಗದಲ್ಲಿ ಎಲ್ಲಿ ನೀವು ಬ್ರಹ್ಮಸ್ಥಾನದಲ್ಲಿ ಮಣ್ಣು ಎತ್ಕೊಂಡಿದ್ದೀರೋ ಅಲ್ಲಿ ಗಾಥ ಮಾಡಿ ಅದನ್ನು ತುಂಬಿಸ್ಬಿಟ್ಟು ಬಂದುಬಿಡಿ. 4 ಸಲ ಮಾಡಿ, ಬಹುಶಃ ನಿಮಗೆ ಇದರಲ್ಲಿ ಪರಿಹಾರ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳ ಬಗ್ಗೆ ತಿಳಿಸಬಹುದಾ? ಧನುರಾಶಿಯ ಫಲವನ್ನು ನೋಡಿದಾಗ ಸ್ತ್ರೀಯರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಪ್ರಯಾಣಕ್ಕೂ ಕೂಡ ಮಂಗಳಕರವಾಗಿರ್ತಕ್ಕಂಥದ್ದು. ಹೊಸ ವಿಷಯಗಳಿಗೆ ನಿಮ್ಮ ಮನಸ್ಸು ಇವತ್ತಿನ ದಿವಸ ತುಡಿತ ಆಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ, ಪುಣ್ಯಕ್ಷೇತ್ರಗಳಿಗೆ ತೆರಳುವಂಥ ಸುಯೋಗ ಇದೆ. ಇವತ್ತಿನ ದಿವಸ ಮನೆಯಲ್ಲಿ ಯಾವುದಾದ್ರೂ ಪುಣ್ಯತಮವಾಗಿರ್ತಕ್ಕಂಥ ಕಾರ್ಯಾದಿಗಳ ಸಮಾಲೋಚಿಸುವಂಥದ್ದು ಆಗಿರ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಗಣಪತಿಯ ದರ್ಶನ ಮಾಡಿ ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ. ಪ್ರಭಾವ ವ್ಯಕ್ತಿಗಳಿಂದ ಏನಾದರೂ ಒತ್ತಡ ಬರ್ಬೋದಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಜೂಜಿನಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಯಾವುದೇ ಕಾರಣಕ್ಕೂ ಅದರೊಟ್ಟಿಗೆ ನಿಮ್ಮ ಮನಸ್ಸನ್ನು ಒಂದು ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಸೂಕ್ತಪ್ರದ. ಇವತ್ತಿನ ದಿವಸ ಮಕರ ರಾಶಿಯವರು ಅನನ್ಯವಾಗಿ ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಸ್ವಲ್ಪ ವಾತ ಸಂಬಂಧಿತವಾದ ತೊಂದರೆಗಳು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಬಂಧುಗಳೊಟ್ಟಿಗೆ ಏನಾದರೂ ಕೂಡ ಆಸ್ತಿ ತಗಾದಗಳಲ್ಲಿ ಮನಸ್ತಾಪಗಳು ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಮಾನಸಿಕ ಒತ್ತಡ ಆಗ್ಬೋದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಧಾರ್ಮಿಕ ಕ್ಷೇತ್ರಗಳ ಭೇಟಿಯನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಖಂಡಿತ ಕುಂಭರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಸ್ವಯಾರ್ಜಿತವಾಗಿರ್ತಕ್ಕಂಥ ಆಸ್ತಿಗಳಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸಂತಾನ ಅಪೇಕ್ಷಿತರಿಗೂ ಕೂಡ ಲಾಭ ಆಗ್ತಕ್ಕಂಥದ್ದು. ಸ್ವಲ್ಪ ಎಲ್ಲಾದರೂ ಪ್ರಯಾಣದಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ವಿಶೇಷವಾಗಿ ಇವತ್ತಿನ ದಿವಸ ದಿನಸಿ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ದರ್ಶನ ಮಾಡಿಕೊಳ್ಳಿ. ಆಂಜನೇಯನ ಪ್ರಾರ್ಥನೆ ಮಾಡಿ. ಶನೇಶ್ವರನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಪ್ರದೋಷ ಕಾಲವಾದುದರಿಂದ ಅನನ್ಯವಾಗಿ ಶನಿಯ ದರ್ಶನ 19 ಪ್ರದಕ್ಷಿಣೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಹಾಗೆ ಏನು ಭೂತ ಪ್ರೇತದ ಬಾಧೆಯ ಬಗ್ಗೆ ತಿಳಿಸ್ತಾ ಇದ್ರಿ, ಇದರಲ್ಲಿರುವಂಥ ಕೆಲವೊಂದಿಷ್ಟು ತಾಂತ್ರಿಕ ಕ್ರಮಗಳ ಬಗ್ಗೆ ತಿಳಿಸ್ತಾ ಇದ್ರಿ, ಹಾಗೆ ಏನೆಲ್ಲ ಸಮಸ್ಯೆಗಳಾಗಬಹುದು ಅಂತ ತಿಳಿಸ್ತಾ ಇದ್ರಿ, ಅದನ್ನು ಮುಂದುವರಿಸಬಹುದು? ಮೊದಲನೇದಾಗಿ ಕನಸು, ಎರಡನೇದಾಗಿ ನಿದ್ದೆ ಬರಲ್ಲ, ಮೂರನೇದಾಗಿ ಸಾಮರಸ್ಯದ ಕೊರತೆ ಇರುತ್ತೆ. ಮನೆಯಲ್ಲಿ ಅವ್ರಿಗೆ ಒಬ್ಬರೊಬ್ಬರಿಗೆ ಒಡನಾಟ ಇರತಕ್ಕಂಥವ್ರಿಗೆ ಯಾರೆಲ್ಲ ಇವರು ಒಡನಾಟದಲ್ಲಿ ಇರ್ತಾರೋ ಅವರೆಲ್ಲ ದೂರ ಆಗ್ತಾ ಹೋಗ್ತಾರೆ. ಅದು ಫ್ರೆಂಡ್ಸ್ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಇದಕ್ಕೆ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ, ನಾವು ಕೆಲವು ಉಪಾಸನಾ ದೇವತೆಗಳನ್ನು ಅಂತ ಇಟ್ಕೊಂಡಿರ್ತಾರೆ. ಉಪಾಸನಾ ದೇವತೆಗಳಲ್ಲಿ ಅದರಲ್ಲೂ ಕೂಡ ಗಣದೇವತೆಗಳೀಗ ಚತುಷ್ಷಷ್ಟಿ ಯೋಗಿನಿ ದೇವತೆಗಳಂತ ಕರಿತೀವಿ. 64 ಯೋಗಿನಿ ದೇವತೆಗಳಿದ್ದಾವೆ. ಈ ಯೋಗಿನಿ ದೇವತೆಗಳನ್ನು ನಾವು ಸನ್ಮಂಗಳಕ್ಕೋಸ್ಕರವಾಗಿ ಅವರನ್ನು ಸಿದ್ಧಿ ಮಾಡಿ ಇಟ್ಕೊಂಡಿರ್ತೀವಿ. ಅದೇ ಯೋಗಿನಿ ದೇವತೆಗಳಲ್ಲಿ ಪರಿಧಿ ದೇವತೆಗಳನ್ನು ಉಪಪರಿಧಿ ದೇವತೆಗಳಂತ ಬರ್ತಾರೆ. ಅವರೆಲ್ಲ ಈಗ ಈ ಯಕ್ಷಿಣಿ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಪಿಶಾಚಿ, ಯಕ್ಷ ಪಿಶಾಚಿನಿ ಅಂತೇಳಿ ಕರಿತೀವಿ, ಕರ್ಣ ಪಿಶಾಚಿ ಅಂತ ಕರಿತೀವಿ. ಈ ಪಿಶಾಚಿ ಅಂತಕ್ಕಂಥ ಪದದಲ್ಲೇ ಅದು ದೇವತೆಗಳೇ. ಆದರೆ ಅವರನ್ನು ನಾವು ಬಲವಂತದಿಂದ ಯಾರು ಇದನ್ನು ಪ್ರಯೋಗವನ್ನು ಮಾಡ್ತಕ್ಕಂಥವ್ರು ಆಗ್ತಾರೋ, ಒಂದಷ್ಟು ಗುರುಗಳ ಮಾರ್ಗದರ್ಶನದಲ್ಲಿ ಬೇಕಾದಂಥ ದೇವತೆಗಳನ್ನು ಮಂತ್ರಾಧೀನದಲ್ಲಿ ಬಂಧಿಸಿಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ, ಮಂತ್ರವನ್ನು ಈಗ ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ ನಾವು ಕರೆದಿದ್ವಿ. ಈ ಪೂರ್ವಾರ್ಧ ಕಾರ್ಯಗಳಲ್ಲಿ ಮೊದಲು ಲೇಔಟ್ ಮಾಡಿಕೊಂಡು ನಿಮ್ಮ ಚಲನವಲನಗಳನ್ನು ಗಮನಿಸಿ, ಯಾರು ಮಾಡಬೇಕು ಅಂದ್ಕೊಂಡಿರ್ತಾರೋ ಅವರ ಗ್ರಹಾನುಕೂಲಗಳನ್ನು ಗಮನಿಸಿ, ಆನಂತರದಲ್ಲಿ ತಾತ್ಕಾಲಿಕ ಲಗ್ನ ಅಥವಾ ಆರೂಢ ಪ್ರಶ್ನಾ ಲಗ್ನದಲ್ಲಿ ಅದನ್ನು ನೋಡ್ತಕ್ಕಂಥ ವ್ಯವಸ್ಥೆ. ಈಗೆಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕವಡೆ ಶಾಸ್ತ್ರ ಅಂತಕ್ಕಂಥದ್ದು ಇದೆ. ಕವಡೆ ಬಿಟ್ಟ ತಕ್ಷಣ, ಯಾಕಂದರೆ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಕೂಡ ಅದರಲ್ಲಿ ನಾವು ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಬಂದ ವ್ಯಕ್ತಿ ಕೆಲಸ ಆಗುತ್ತಾ ಆಗಲ್ಲ ಅಂತಕ್ಕಂಥದ್ದನ್ನು ಕೇವಲ ಒಂದು ಕವಡೆ ಬಿಟ್ಟು ಕವಡೆಯಲ್ಲಿ ಬರ್ತಕ್ಕಂಥ ಸಂಖ್ಯೆಗೆ ಆಧಾರದಲ್ಲಿ ಹೇಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶಾಸ್ತ್ರ. ಹಾಗೆ ಎಲ್ಲ ರೀತಿಗಳಲ್ಲಿ ಬೇರೆ ಇರ್ತಕ್ಕಂಥ ಕ್ರಮಗಳು ಬೇರೆ ಇರ್ತಕ್ಕಂಥದ್ದಿದೆ. ಆದರೆ ಉದ್ದೇಶ ಏನಪ್ಪ ಅಂದರೆ, ಇನ್ನೊಬ್ಬರ ಮೇಲೆ ಕೆಡುಕು ಮಾಡ್ತಕ್ಕಂಥ ಉದ್ದೇಶ ಏನು? ಈಗ ಮಕ್ಕಳು ಓದಿನಲ್ಲಿ ಓದ್ತಾ ಇರ್ತಾರೆ, ಅವರು ಇದ್ದಕ್ಕಿದ್ದಾಗೆ ಡಲ್ ಆಗಿಬಿಟ್ಟಿರ್ತಾರೆ. ಅವರು ತುಂಬ ಜನ ನನ್ನ ಹತ್ರ ಬಂದವರು ಆವಾಗ ಅವ್ರನ್ನೇನಾದರೂ ನಾಡಿ ಶೋಧನೆ ಆ ಥರದ್ದು ಏನಾದರೂ ಮಾಡಿದಾಗ ಈ ರೀತಿಯಾದಂಥ ಈ ಕಡೆ ನೋಡಿ ಇತ್ತು ಪ್ರಪಂಚ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂದರೆ,
ಯಾರೂ ಕೂಡ ಅವ್ರ ಮುಂದೆ ಒಂದು ಸುಖವಾಗಿ ಸಂತೋಷವಾಗಿ ಬದುಕಬಾರ್ದು ಅಂತಕ್ಕಂಥ ಸ್ಥಿತಿ ಇವತ್ತು ತಂದ್ಕೊಂಡು ಬಿಟ್ಟಿದ್ದಾರೆ. ಬಟ್ ಒಂದಂತೂ ಸತ್ಯ, ಯಾರೂ ಎಲ್ಲಿ ಸ್ಥಿರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಬಂದಿದ್ದೀವಿ, ಎಲ್ಲರೂ ಕೂಡ ಹೋಗ್ತಾ ಇರ್ತೀವಿ. ಹಾಗಾಗಿ ಮಾಡುವಂಥ ಕೆಲಸದಲ್ಲಿ ನಮ್ಮ ಮಕ್ಕಳು ನಮಗೂ, ಯಾಕಂದರೆ ಪ್ರತಿಯೊಬ್ಬರಿಗೂ ಕುಟುಂಬ ಇರತಕ್ಕಂಥದ್ದು ಇರುತ್ತೆ. ಇನ್ನೊಂದೇನಪ್ಪ ಅಂದರೆ ಈ ರೀತಿಯಾದ ಕೆಲಸ ಕರ್ಮಗಳನ್ನು ಮಾಡ್ತಕ್ಕಂಥವ್ರಿಗೆ ಸಂಸಾರ ಇರಲ್ಲ. ಅವ್ರ ಸಂಸಾರ ಇದ್ದರೆ ಅವ್ರ ಸರ್ವನಾಶನ ಆಗಿಬಿಡ್ತಾರೆ. ಅವರೂ ಕೂಡ ಕೊನೆ ಕಾಲಗಳಲ್ಲಿ ಏನು ಯಾವ ರೀತಿ ಸಾಯ್ತಾರೆ ಅಂತಕ್ಕಂಥ ತುಂಬ ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಆದರೂ ಕೂಡ ಈ ಪ್ರಯೋಗವನ್ನು ಮಾಡ್ತಕ್ಕಂಥ ಒಂದು ಅಭ್ಯಾಸ ಇದೆ. ಅದರಲ್ಲೂ ಕೂಡ ಈಗ ಈ ನಮ್ಮ ನೆರ ರಾಜ್ಯ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದಷ್ಟು ಭಾಗಗಳನ್ನು ನಾವು ಹೇಳ್ಬಾರ್ದು. ಅಲ್ಲಿ ಈ ಥರ ಇನ್ನೇನು ನಾಳೆ ಅಮಾವಾಸ್ಯೆ ಇದೆ, ಈ ಅಮಾವಾಸ್ಯೆ ದಿವಸ ಆ ಕಡೆ ಹೋಗಿ ನೋಡಿಬಿಟ್ರೆ ವಿಪರೀತವಾಗಿ ಮಾಡ್ತಾ ಇರ್ತಕ್ಕಂಥವ್ರು ಇರ್ತಾರೆ. ನಾನು ಅಂದ್ಕೊಳ್ತೀನಿ ಒಂದು ಸಂದರ್ಭದಲ್ಲಿ ಆ ಕಡೆ ಎಲ್ಲ ಹೋದಾಗ ಏನಕ್ಕಿಷ್ಟು ಒಂದು ಅಗಾಧವಾಗಿ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ದುಡ್ಡಿನ ವ್ಯಾಮೋಹಕ್ಕೋಸ್ಕರವಾಗಿ ಅವರ ಬದುಕನ್ನು ಅವರು ಲಾಸ್ಯಪ್ರದವಾಗಿ ಬದುಕುವ ಸಲುವಾಗಿ ಇನ್ನೊಬ್ಬರ ಜೀವನಗಳನ್ನು ಹಾಳು ಮಾಡ್ತಕ್ಕಂಥ ಒಂದು ಪದ್ಧತಿ ಇರತಕ್ಕಂಥದ್ದೇ ಈ ಭೂತಾರಾಧನೆ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ನಮ್ಮ ಮಂಗಳೂರು ಕಡೆ ಮಾಡ್ತಕ್ಕಂಥ ಭೂತಾರಾಧನೆ ಅಲ್ಲ, ಅದು ಶ್ರೇಷ್ಠವಾದ ಭೂತಾರಾಧನೆ. ಅದರಲ್ಲೂ ಕೂಡ ಈಗ ನಾವು ಆತ್ಮಗಳನ್ನು ನಾವು ಇವಾಗ ಪ್ರಾರಂಭದಲ್ಲಿ ಹೇಳಿದಾಗ ಪ್ರೇತವಾಗ್ತಕ್ಕಂಥದ್ದು. ಹಾಗೆ ಆ ಕಡೆ ನಾವು ಮಂಗಳೂರು ಕಡೆ ಹೋದಾಗ ಭೂತಾರಾಧನೆ ಅತ್ಯಂತ ಕೋಲ ಭೂತಾರಾಧನೆ, ಅಜ್ಜೈನ ಭೂತಾರಾಧನೆ ಅಂತಕ್ಕಂಥದ್ದು, ಕೊರಗಜ್ಜ, ಈ ರೀತಿಯಾದಂಥ ಭೂತಾರಾಧನೆ ವಿಶೇಷವಾಗಿರ್ತಕ್ಕಂಥದ್ದಿದೆ. ಆದರೆ ಅದೇ ಭೂತಾರಾಧನೆಯಲ್ಲಿ, ಯಾಕಂದರೆ ಆರಾಧನೆಯಲ್ಲಿ ನಮಗೆ ಎಷ್ಟು ವಿಧದಲ್ಲಿದ್ದಾವೆ ಅಂದರೆ, ನಾವು ಪರಮೋತ್ತಮವಾದಂಥ ಆರಾಧನೆಯಲ್ಲಿ ದಕ್ಷಿಣಾಚಾರದಲ್ಲಿ ಷೋಡಶೋಪಚಾರ ಪೂಜೆ ಅಂತ ಕರೆದರೆ, ಇಲ್ಲಿ ಪಂಚೋಪಚಾರಯುಕ್ತವಾಗಿ ಮುದ್ರ ಮೈಥುನ ಮಧ್ಯೆ ಮಾಂಸಾದಿಗಳ ಒಂದು ವಿನಿಯೋಗವನ್ನು ಮಾಡಿಕೊಂಡು ಮಾಡ್ತಕ್ಕಂಥದ್ದಿದೆ. ಇದರಲ್ಲೂ ಕೂಡ ಮೋಡಿ ವಿದ್ಯೆ ಅಂತಕ್ಕಂಥದ್ದು ಕೂಡ ಇದೆ. ಸಾಕಷ್ಟು ನಮ್ಮ ಕೊಳ್ಳೇಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಆ ಪ್ರಾಂತ್ಯದಲ್ಲೂ ಕೂಡ ಇದು ಹೆಚ್ಚಿನ ರೀತಿಯಲ್ಲಿ, ಮತ್ತು ಇದು ತಮಿಳುನಾಡಿನಲ್ಲಿರ್ತಕ್ಕಂಥ ಕೆಲವು ಪ್ರಾಂತ್ಯಗಳಲ್ಲಿ ಈ ಆರಾಧನೆ ಇರ್ತಕ್ಕಂಥದ್ದಿದೆ. ಇದನ್ನೇನಪ್ಪ ಅಂದರೆ ಕಟ್ಟು ಅಂತ ನಾವು ಕರಿತೀವಿ, ಕಣ್ಣು ಅಂತ ಕರಿತೀವಿ. ಆ ಒಂದು ಕಟ್ಟನ್ನು ಇಟ್ಕೊಂಡು ಇವರೆಲ್ಲ ಜನಗಳಿಗೆ ಬೇಕಾದರಿದ್ದನ್ನು ಆ ಸಮಯದಲ್ಲಿ ಇನ್ಸ್ಟೆಂಟ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇರ್ತಕ್ಕಂಥದ್ದು. ಒಬ್ರು ಕಾಲರ್ ಇದ್ದಾರೆ, ವರಲಕ್ಷ್ಮಿ ಅಂತ ಹೇಳಿ. ವರಲಕ್ಷ್ಮಿ ಅವರು ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಶ್ರೀನಿವಾಸನಗರದಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು. ಒಬ್ಬರು ವೃಶ್ಚಿಕ ರಾಶಿ ಬರುತ್ತೆ, ಅನುರಾಧ ನಕ್ಷತ್ರ ಬರುತ್ತೆ, ಒಬ್ಬರಿಗೆ ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 18. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಅಮ್ಮ ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಅದೇ ನಮ್ಮ ಮಕ್ಕಳು ಇಬ್ರು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಒಬ್ಬರಿಗೆ ಬರುತ್ತೆ, ಜ್ಯೇಷ್ಠ ನಕ್ಷತ್ರ ಒಬ್ಬರಿಗೆ ಬರುತ್ತೆ ಗುರುಜಿ. ಇವಾಗ ಅನುರಾಧ ನಕ್ಷತ್ರಕ್ಕೆ ತುಂಬಾ ಪೂಜೆಗಳು ಅದು ಇದು ಎಲ್ಲ ಮಾಡಿದೀವಿ, ಅನುಕೂಲಗಳಾಗ್ತಾ ಇಲ್ಲ ಮದುವೆಗೆ. ಏನು ವಯಸ್ಸು ಮಗಳದು? ಅವ್ಳಿಗೆ 34 ವರ್ಷ ಗುರುಜಿ. ಎಷ್ಟು? 34. ಮದುವೆ ಎಲ್ಲ ಆಗಿದೆಯಾ? ಇಲ್ಲ ಗುರುಜಿ, ಅನುಕೂಲ ಆಗ್ತಾ ಇಲ್ಲ. ಅಮ್ಮ, ನೀವು ಒಂದೊಮ್ಮೆ ವೈಯಕ್ತಿಕವಾಗಿ ನಮ್ಮನ್ನು ಸಂಪರ್ಕಿಸಿ, ಯಾಕೆಂದರೆ ಇದಕ್ಕೆ ಕಾರಣಗಳು 4 ಕಾರಣಗಳಿದೆ ಅಂತ ತೋರಿಸ್ತಾ ಇದೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸಮಯ ಹೇಳಿದಾಗ ದಶಾನುಕೂಲ ನೋಡಲಿಲ್ಲ ನಾನು, ವೈಯಕ್ತಿಕ ಜಾತಕದ ಪರಿಶೀಲನೆ. ಮತ್ತು ಕೆಲವು ಸಂದರ್ಭಗಳಲ್ಲಿ ಏನಂದರೆ, ಯಾರೋ ಒಬ್ಬರು ನೀವು ಅದನ್ನು ಮಾಡಿಬಿಡಿ, ಕುಂಭವಿವಾಹ ಮಾಡಿ, ದುರ್ಗಾದೀಪ ನಮಸ್ಕಾರ ಮಾಡಿ, ಇದು ಪ್ರತ್ಯಂಗ್ರ ಹೋಮ ಮಾಡಿಸ್ಬಿಡಿ ಅಂತಕ್ಕಂಥ ಮಾಡಿದಾಗ ನಿಮಗೆ ಅದರ ಫಲ ಇರುತ್ತೆ, ಇಲ್ಲ ಅಂತಲ್ಲ. ಯಾವುದು ಬಲವಾಗಿ ಹಿಡಿದಿಟ್ಕೊಂಡಿದೆಯೋ ಅದಕ್ಕೆ ಪರಿಷ್ಕಾರವನ್ನು ಮಾಡಬೇಕು. ಈಗ ಎಲ್ಲೋ ಒಂದು ಹೋಗಿ ನಮ್ಮ ಹಸುನೋ ಕರುನೋ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿದ್ದಾಗ ಆ ಸಿಕ್ಕನ್ನು ಬಿಡಿಸ್ಬೇಕು ಮೊದಲನೇದಾಗಿ. ಅಥವಾ ಆ ಮಗಳ ಜಾತಕದಲ್ಲಿ ಮದುವೆ ಯೋಗ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಮೊದಲು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ದಯವಿಟ್ಟು ನೀವು ನಮ್ಮನ್ನು ವೈಯಕ್ತಿಕವಾಗಿ ಸಂಪರ್ಕಿಸಿ ಸೂಕ್ತ ಪರಿಹಾರ ಕೊಡ್ತೀನಿ ತಾಯಿ, ಒಳ್ಳೆಯದಾಗಲಿ. ಆದಷ್ಟು ಬೇಗ ನಿಮ್ಮ ಮನಸ್ಸಿನ ಸಂಕಲ್ಪ ನೆರವೇರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಕೊನೆಯದಾಗಿ ಈಗ ಎಷ್ಟೋ ಸಮಸ್ಯೆಗಳಾಗ್ತಿರತ್ತೆ, ಆದರೆ ಅವ್ರಿಗೆ ಇದು ಭೂತ ಪ್ರೇತ ಸಮಸ್ಯೆಗಳು ಅದರಿಂದ ಆಗ್ತಿದೆ ಅಂತ ಗೊತ್ತೇ ಆಗೋದಿಲ್ಲ. ಇದನ್ನು ಕಂಡುಕೊಳ್ಳೋದು ಹೇಗೆ ಅನ್ನುವಂಥದ್ದು? ಮನೆಯಲ್ಲಿ ಆಹಾರದಲ್ಲಿ ಮೊದಲನೇದಾಗಿ ಏನಪ್ಪ ಅಂದರೆ, ಈ ಥರ ಅವ್ರ ಮೇಲೆ ಪ್ರಯೋಗ ಆಗಿದ್ದರೆ ಕೂದಲು ಹೆಚ್ಚಿನ ಮಟ್ಟದಲ್ಲಿ ಸಿಗ್ತಾ ಇರತಕ್ಕಂಥದ್ದಾಗುತ್ತೆ, ಅನ್ನ ಕೆಂಪಾಗ್ತಾ ಇರತಕ್ಕಂಥದ್ದು, ಬೇಗ ಅಳಿಸೋಗ್ತಕ್ಕಂಥದ್ದು, ಮನೆಯಲ್ಲೆಲ್ಲ ಕೂಡ ಒಂದು ಏನಪ್ಪ ಅಂದರೆ ಆ ಒಂದು ಸ್ಮೆಲ್ ಅಂತ ನಾವೇನು ಕರಿತೀವೋ ಒಂದು ದುರ್ಗಂಧ ಬೀರ್ತಾ ಇರತಕ್ಕಂಥದ್ದಾಗುತ್ತೆ. ನಾವು ಅವತ್ತಂತ ಆಮೇಲೆ ಬೆವರು ಹೆಚ್ಚಾಗುತ್ತೆ. ಮೊದಲನೇದಾಗಿ ನಮ್ಗೆ ಅಲ್ಲಿ ತನಕ ಬೆವ್ರ ಸ್ಮೆಲ್ ನಮ್ಗೆ ಗೊತ್ತಾಗದೇ ಇರತಕ್ಕಂಥದ್ದು, ಯಾರ ಮೇಲೆ ಪ್ರಭಾವ ಹೆಚ್ಚಾಗುತ್ತೋ ಅವರ ಬೆವರು ಅವರಿಗೆ ಗೊತ್ತಾಗ್ತಕ್ಕಂಥದ್ದಾಗುತ್ತೆ. ಅವರು ಬಟ್ಟೆ ಬಿಚ್ಚಿ 1-2 ನಿಮಿಷ ಈ ಕಡೆ ಹಾಕ್ಕೊಳ್ಳೋದ್ರೊಳಗಡೆ ಆ ಬೆವರಿನ ಸ್ಮೆಲ್ ಹೆಚ್ಚಾಗ್ತಕ್ಕಂಥ. ಯಾಕಂದರೆ ಸಂಪೂರ್ಣವಾಗಿ ಅವರ ದೇಹಕ್ಕೆ ಬರ್ಬೋದಾದಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ತುಂಬುವಂಥ ಕೆಲಸ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಈ ಭೂತಗಳು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮ್ಮನ್ನು ನಾವು ಏನು ಪ್ರೇತ ಅಂದರೆ ನಮ್ಮ ಬೆನ್ನಿಂದ ಬಿದ್ದು ಬೇತಾಳಂತರ ಅಂತ ನಾವು ಏನು ಕರಿತೀವೋ ಬೇತಾಳ ಪ್ರಯೋಗ ಅಂತಕ್ಕಂಥದ್ದು ಕೂಡ ಇದೆ. ಅದು ಕೂಡ ಈ ಭೂತಾರಾಧನೆಯಲ್ಲಿ ಬರ್ತಕ್ಕಂಥದ್ದು. ಬೇತಾಳ ಅಂತಕ್ಕಂಥದ್ದು ಯಾವುದೇ ಕೆಲಸವನ್ನು ಕೂಡ ಅವರು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಸರಿಯಾದ ಸ್ಥಾನಮಾನಗಳು ಸಿಗದೇ ಇರತಕ್ಕಂಥದ್ದಾಗಿರುತ್ತೆ.
ಮುಖ್ಯವಾಗಿ ಈ ರೀತಿ ಆಗಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಇರ್ತಕ್ಕಂಥವರು ನಮ್ಮನ್ನು ವೈಯಕ್ತಿಕವಾಗಿ ಸಂಪರ್ಕಿಸಿ. ಎರಡನೇದಾಗಿ ಏನಪ್ಪ ಅಂದರೆ ಆಂಜನೇಯನನ್ನು, ಶರವೇಶ್ವರನನ್ನು, ಲಕ್ಷ್ಮೀ ನರಸಿಂಹನನ್ನು, ಅಥರ್ವಣ ಭದ್ರಕಾಳಿ, ಪ್ರತ್ಯಂಗಿರೆಯನ್ನು, ಭೈರವನನ್ನು ಆರಾಧನೆ ಮಾಡ್ತಕ್ಕಂಥ ಪದ್ಧತಿನ ಇಟ್ಕೊಳ್ಳಿ. ಈ ಥರ ಭೈರವಾಷ್ಟಕವನ್ನು ನಾವು ಕಾಲಾಷ್ಟಮಿ ದಿವಸ ಅಷ್ಟಕವನ್ನು ಪಠನೆ ಮಾಡೋದ್ರಿಂದ ಕೂಡ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ತಾಂಡವ ಸ್ತೋತ್ರ, ಆಂಜನೇಯನ ಹನುಮಾನ್ ಚಾಲೀಸು, ಓಂ ಆಂಜನೇಯಾಯ ನಮಃ ಅಂತಕ್ಕಂಥದ್ದು. ಈ ರೀತಿ ಏನಂದರೆ ಇದು ಸಮಸ್ಯೆ ವೈಯಕ್ತಿಕವಾಗಿರೋದ್ರಿಂದ ನಾವು ಸಾರ್ವಜನಿಕವಾಗಿ ತಿಳಿಸಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಈ ರೀತಿಯಾದಂಥ ಸಮಸ್ಯೆಗಳು, ಮನೆಯಲ್ಲಿ ದುರ್ಗಂಧ ಬೀರ್ತಾ ಇದೆ, ಶರೀರದಲ್ಲಿ ದುರ್ಗಂಧ ಬರ್ತಾ ಇದೆ, ಸಾಮರಸ್ಯದ ಕೊರತೆ ಇದೆ, ಆ ಊಟದಲ್ಲಿ ಇದು ಕೂದಲು ಸಿಗ್ತಾ ಇದೆ, ಈ ರೀತಿಯಾದಂಥ ಸಮಸ್ಯೆಗಳು ಬಂದಾಗ ತತ್ಕಾಲಿಕ ಲಗ್ನವನ್ನು ಇಟ್ಟು ಆಗ ಆರೂಢ ಲಗ್ನಕ್ಕೋ ಅಥವಾ ನಿಮ್ಮ ಜನ್ಮಜಾತಕದಲ್ಲಿ ಇರ್ತಕ್ಕಂಥ ಇನ್ನೊಂದೇನಪ್ಪ ಅಂದರೆ ಗ್ರಹಗಳ ಶೂಲಯೋಗವು ಕೂಡ ಇರ್ತಕ್ಕಂಥದ್ದಾಗುತ್ತೆ. ಶೂಲಯೋಗ ಅಂದರೆ ಅದು ಯಾವುದೋ ಪಾಪಗ್ರಹಗಳ ದೃಷ್ಟಿ, ಪಾಪಗ್ರಹಗಳ ಭುಕ್ತಿ, ಅಂತರ್ಭುಕ್ತಿಗಳಲ್ಲೂ ಕೂಡ ಪಾಪಗ್ರಹಗಳೇ ನಡೀತಾ ಇದ್ದಾಗಲೂ ಕೂಡ ಈ ರೀತಿಯಾದಂಥ ಒಂದು ವಾಸನೆ ನಮಗೆ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ವೈಯಕ್ತಿಕ ಜಾತಕ ಪರಿಶೀಲನೆ ಜೊತೆಗೆ ಈ ರೀತಿಯಾದ ಸಮಸ್ಯೆಗಳಲ್ಲಿದ್ದಂಥವರು ಕಾಲಭೈರವನನ್ನು, ಅಥರ್ವಣ ಭದ್ರಕಾಳಿಯನ್ನು, ಪ್ರತ್ಯಂಗಿರಾ ದೇವಿಯನ್ನು, ಜೊತೆಗೆ ನಾವು ಕಾಳಿಯನ್ನು ಕೂಡ ಆರಾಧನೆ ಮಾಡ್ತೀವಿ, ಶರವೇಶ್ವರನನ್ನು, ಆಂಜನೇಯನನ್ನು ಪ್ರಾರ್ಥನೆ ಮಾಡೋದ್ರಿಂದ, ನರಸಿಂಹನನ್ನು ಪ್ರಾರ್ಥನೆ ಮಾಡೋದ್ರಿಂದ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.